ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಮುಕ್ತಾಯ ಕಂಡ ಬಳಿಕ ಭಾಗವತ ಪ್ರವಚನವನ್ನು ಪ್ರಾರಂಭಿಸಬೇಕಿತ್ತು. ಭಾಗವತದ ಶ್ರವಣಕ್ಕೆ ನಾವು ನೀವು ಎಲ್ಲರೂ ಕೂಡ ಕಾತರರಾಗಿದ್ದೇವೆ. ಕೆಲವರು ವಿದ್ವಾಂಸರು ಸಲಹೆ ಕೊಟ್ಟಂತೆ ಭಾಗವತ ಪ್ರವಚನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಭಾಗವತ ತಾತ್ಪರ್ಯ ಒಂದು ಬಾರಿ ಅವಲೋಕಿಸಿರಿ ನೀವು ಅಂತ ನನಗೇನು ಹೇಳಿದರು. ಅದರಂತೆ ಭಾಗವತ ತಾತ್ಪರ್ಯ ಭಾಗವತ ಸಾರೋದ್ಧಾರ ಒಂದನ್ನು ನೋಡಿಬಿಡಬೇಕು. ಭಾಗವತವನ್ನು ನೋಡುವುದಕ್ಕಿಂತ ಮುಂಚೆ ಸಂಕ್ಷೇಪ ವಿಸ್ತರಾಭ್ಯಾಂ ಹೇ ಕಥಯಂತಿ ಮನೀಷಿಣಃ ಅಂತ ಕೇಳಿ ಬರ್ತದೆ. ಜ್ಞಾನಿಗಳು ವಿಷಯವನ್ನು ವರ್ಣನೆ ಮಾಡುವ ರೀತಿ ಅಂತ ಅದು. ಸಂಕ್ಷಿಪ್ತವಾಗಿ ಒಂದು ಬಾರಿ ನೋಡುವುದು, ಒಂದು ಸಮಗ್ರ ದೃಷ್ಟಿಕೋನ ಸಿಗ್ತದೆ. ಸಂಕ್ಷಿಪ್ತವಾಗಿ ಆದರೂ ಸಿಗ್ತದೆ. ಮುಂದೆ ವಿಸ್ತೃತವಾಗಿ ವರ್ಣನೆ ಮಾಡೋದು, ಅದಾದ್ಮೇಲೆ ಬೇಕಾದ್ರೆ ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ವರ್ಣನೆ ಮಾಡೋದು, ಹೀಗೆಲ್ಲ ಕಂಡು ಬರ್ತದೆ. ಅದಕ್ಕಾಗಿ ಭಾಗವತ ಸಾರೋದ್ಧಾರ ರೂಪದಲ್ಲಿ ಭಾಗವತವನ್ನು ಸಂಕ್ಷಿಪ್ತವಾಗಿ ನೋಡಿ ಮುಂದೆ ಭಾಗವತವನ್ನು ವಿಸ್ತೃತವಾಗಿ ನೋಡುವುದೊಂದು ಉಚಿತ ಅಂತ ಹೀಗೆ ಕಂಡು ಬಂದಾಗ ಭಾಗವತ ಸಾರೋದ್ಧಾರದ ಅವಲೋಕನಕ್ಕೆ ಮತ್ತೆ ಅದರ ಪ್ರವಚನಕ್ಕೆ ಈಗ ನಾನು ಕೈ ಹಾಕಬೇಕಾಯಿತು. ಭಾಗವತ ಸಾರೋದ್ಧಾರದ ಪುಸ್ತಕಗಳು ನನ್ನ ಹತ್ರ ಈ ಹಿಂದೆ ಕೂಡ ಇದ್ದುವು. ಆದರೆ ನಮ್ಮ ಗುರುಗಳು ಹಯವದನ ಪುರಾಣಿಕಾಚಾರ್ಯರು ಭಾಗವತ ಸಾರೋದ್ಧಾರವನ್ನ ಕನ್ನಡಕ್ಕೆ ತಂದರು. ಅದಾದ್ಮೇಲೆ ಭಾಗವತ ಸಾರೋದ್ಧಾರದ ಪ್ರವಚನಕ್ಕೆ ಕೈ ಹಾಕಿರುವುದೇನಿದೆ ಅದು ಉಚಿತನೇ ಅಂತ ಕಾಣಿಸ್ತು. ಹಿಂದೆ ಕೂಡ ಹಯವದನ ಪುರಾಣಿಕಾಚಾರ್ಯರು ಏನೇನು ಮಹಾ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಅದು ನಮ್ಮಂಥವರಿಗೆ ಅಧ್ಯಯನಕ್ಕೆ ಹೇಗೆ ಉಪಯುಕ್ತ ಆಗಿದೆ ಅನ್ನೋದನ್ನ ನಾನು ತಮ್ಮೆಲ್ಲರ ಜೊತೆ ಹಂಚಿಕೊಂಡೇ ಇದ್ದೆ. ಅವರು ಈಗ ತಮಗೆಲ್ಲ ಗೊತ್ತಿರುವಂತೆ ಒಂದು 2-3 ತಿಂಗಳ ಹಿಂದೆ, 3-4 ತಿಂಗಳ ಹಿಂದೆ ಕಾಲವಶರಾದರು ಪುರಾಣಿಕಾಚಾರ್ಯರು. ಅದಕ್ಕಿಂತ ಮುಂಚೆ ಅವರು ಎಷ್ಟೆಷ್ಟೋ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದರು ತಮ್ಮ ಜೀವಿತ ಕಾಲದಲ್ಲಿ. ಸಮಗ್ರ ಭಾಗವತವನ್ನು ಸುಲಲಿತ ಭಾಗವತ ಅಂತ ಕನ್ನಡಕ್ಕೆ ಅನುವಾದಿಸಿದರು. ಅದು ಗಿರಿನಗರದ ಭಾಗವತಾಶ್ರಮದಿಂದ, ಭಂಡಾರಕೇರಿ ಮಠದಿಂದ ಪ್ರಕಟ ಆಗಿದೆ. ಭಾಗವತ ತಾತ್ಪರ್ಯ ಅದನ್ನು ಕೂಡ ಕನ್ನಡದಲ್ಲೇ ಅನುವಾದಿಸಿದ್ದಾರೆ. ಇಷ್ಟೆಲ್ಲ ಮಾಡಿದಂತಹ ಪಕ್ವವಾದ ಮನಸ್ಸಿನಿಂದ ಆ ಪುರಾಣಿಕಾಚಾರ್ಯರು ಭಾಗವತ ಸಾರೋದ್ಧಾರವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಪುರಾಣಿಕಾಚಾರ್ಯರು ಇಷ್ಟನ್ನೆಲ್ಲ ಅನುವಾದ ಮಾಡಿದ ಮೇಲೆ ಆ ಭಾಗವತ ಸಾರೋದ್ಧಾರಕ್ಕೆ ಕೈ ಹಾಕ್ತಾ ಇರುವುದು ಅದರ ಪಠನಕ್ಕೆ ಮತ್ತು ಅದರ ಪ್ರವಚನಕ್ಕೆ ನಮ್ಮಂಥವ್ರು ತೊಡಗಿರುವುದು ಉಚಿತವೇ ಆಗಿದೆ. ಗ್ರಂಥ ಬಹಳ ದೊಡ್ಡದು. ಭಾಗವತನು ಮಹಾಭಾರತದಷ್ಟು ಅಲ್ಲದೆ ಹೋದ್ರೂ ಕೂಡ ದೊಡ್ಡ ಗ್ರಂಥವೇ. ಆದರೂ ಪುರಾಣಿಕಾಚಾರ್ಯರಂಥವರು ಅದಕ್ಕೆ ಮಾಡಿರುವಂತಹ ವ್ಯಾಖ್ಯಾನ ಇತ್ಯಾದಿಗಳನ್ನು ನಾವು ಗಮನಿಸಿದರೆ ಅದು ನಮಗೊಂದು ರೀತಿಯಾಗಿ ಸುಲಭವೇ ಆಗ್ತದೆ ಅಂತ ಕಾಣಿಸ್ತದೆ ನಮಗೆ. ಭಾಗವತ ಗ್ರಂಥದಿಂದ ಸುಮಾರು 365 ಶ್ಲೋಕಗಳನ್ನ ವಿಷ್ಣು ತೀರ್ಥರು, ಅರಣ್ಯಕಾಚಾರ್ಯರು ಹೆಕ್ಕಿ ತೆಗೆದು ಭಾಗವತ ಸಾರೋದ್ಧಾರ ಅಂತ ಗ್ರಂಥ ಮಾಡಿದರು. ಅನೇಕ ಪ್ರಕರಣಗಳ ರೂಪದಲ್ಲಿ, 30 ಪ್ರಕರಣಗಳ ರೂಪದಲ್ಲಿ ಅವನ್ನೆಲ್ಲ ಜೋಡಿಸಿದರು. ವೈರಾಗ್ಯ ಪ್ರಕರಣ, ಮಹನ್ನಿಂದ ಪ್ರಕರಣ, ಹೀಗೆಲ್ಲ ಅದನ್ನ ಜೋಡಿಸಿದರು ಅವರು. ಮತ್ತು ಈ ಭಾಗವತ ಸಾರೋದ್ಧಾರದ ವೈಶಿಷ್ಟ್ಯ ಅಂದರೆ ಶ್ಲೋಕಗಳನ್ನು
ಸಂಗ್ರಹಿಸಿ ತೆಗೆದಂತಹ ವಿಷ್ಣು ತೀರ್ಥರೇ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಸ್ವಯಂ ಅವತರಣಿಕೆಯ ಶ್ಲೋಕದ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ವ್ಯಾಖ್ಯಾನಿಸಿದ್ದಾರೆ. ಇದನ್ನೆಲ್ಲ ಅನುವಾದಿಸುವಾಗ ನಮ್ಮ ಗುರುಗಳಾದಂಥ ಹಯವದನ ಪುರಾಣಿಕಾಚಾರ್ಯರು ಕೂಡ ಈ ಹಿಂದೆ ನಾವು ಅನೇಕ ಗ್ರಂಥಗಳನ್ನ ನೋಡಿದ್ದೀವಲ್ಲ, ಅವರು ಅನುವಾದಿಸಿದ್ದನ್ನ ಅದೇ ಶೈಲಿಯಲ್ಲಿ ಅನೇಕ ಗ್ರಂಥಗಳಿಂದ ನಾನಾ ಥರದ ಉಲ್ಲೇಖಗಳನ್ನು ತೋರಿಸಿ ಯೋಗ, ಆಯುರ್ವೇದ, ವೇದ, ವೇದಾಂಗ, ವೇದಾಂತ ಮೊದಲಾದ ಗ್ರಂಥಗಳಿಂದೆಲ್ಲ ಅನೇಕ ವಿಷಯಗಳನ್ನು ಉದ್ಧರಿಸಿ ಆ ಅನುವಾದದಲ್ಲಿ ಸೇರಿಸಿದ್ದಾರೆ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದಿಷ್ಟು ಸಂಗ್ರಹ ರೂಪವಾಗಿ ಒಂದು ಶೀರ್ಷಿಕೆ ಕೊಡ್ತಾರೆ ಪುರಾಣಿಕಾಚಾರ್ಯರು. ವಿಷ್ಣು ತೀರ್ಥರು ಸಂಸ್ಕೃತದಲ್ಲಿ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೊಂದಿಷ್ಟು ಸಂಗ್ರಹಾತ್ಮಕವಾದ ವಿವರಣೆ, ಅಲ್ಲಿ ಬರುವ ಸಂಶಯಗಳಿಗೆ ಪರಿಹಾರ, ಅರ್ಥವನ್ನು ತಿಳ್ಕೊಳ್ಳೋದು ಕಷ್ಟ ಇದ್ರೆ ಅದಕ್ಕೊಂದಿಷ್ಟು ವಿವರ, ಇಂಥದನ್ನೆಲ್ಲ ಅವರು ಬರೆದು ಆ ಭಾಗವತ್ ಸಾರೋದ್ಧಾರವನ್ನ ನಮ್ಮಂಥವ್ರು ಅರ್ಥ ಮಾಡಿಕೊಳ್ಳುವುದನ್ನ ಸುಲಭ ಮಾಡಿದ್ದಾರೆ. ವಿಷ್ಣು ತೀರ್ಥರು ಅಥವಾ ಅರಣ್ಯಕಾಚಾರ್ಯರ ಜೀವನ ಚರಿತ್ರ ಎರಡು ಮೂಲಗಳಿಂದ ನಮಗೆ ದೊರೆತದಂತೆ. ಒಂದು ಪಂಚರತ್ನ ಕಾವ್ಯ ಅಂತ, ಮತ್ತೊಂದು ವಿಷ್ಣು ತೀರ್ಥ ವಿಜಯ ಅಂತ. ಪಂಚರತ್ನ ಕಾವ್ಯ ಅಂತ ಮೊದಲನೇ ಆ ಕಾವ್ಯದಲ್ಲಿ ವಿಷ್ಣು ತೀರ್ಥರ ಪೂರ್ವಾಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ ಮತ್ತು ವಾನಪ್ರಸ್ಥ ಆಶ್ರಮಗಳ ಕಥಾ ಕಂಡು ಬರ್ತದೆ. ಮುಂದೆ ವಿಷ್ಣು ತೀರ್ಥ ವಿಜಯದಲ್ಲಿ ಅವರು ಯತಿಗಳಾಗಿ ಏನು ಸಾಧನೆ ಮಾಡಿದ್ರು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಗೋಕಾವಿ ಭೀಮಾಚಾರ್ಯ ಅಥವಾ ಅನಂತಾದ್ರೀಶ ಅನ್ನುವ ಅಂಕಿತವನ್ನ ಹೊತ್ತವರು, ಅವರು ಈ ಕನ್ನಡದಲ್ಲಿ ಪಂಚರತ್ನ ಕಾವ್ಯವನ್ನ, ಸಂಸ್ಕೃತದ ಕಾವ್ಯವನ್ನ ಅನುವಾದಿಸಿದ್ದಾರೆ ಅಂತ ಕೇಳಿ ಬರ್ತದೆ. ವಿಷ್ಣು ತೀರ್ಥರು 1756ರಿಂದ 816ನೇ ಇಸ್ವಿಯಲ್ಲಿ ಆ ಕಾಲದಲ್ಲಿ ಮುಂದೆ ಇದ್ದವರು. ಅಲ್ಲಿಂದ ನಮಗೆ ಈ ವಿವರಣೆಗಳು ಕೆಲವು ಕಂಡು ಬರ್ತವೆ. ವರದಾ ನದಿಯ ತೀರದಲ್ಲಿ ಸಿದ್ಧಾಪುರ ಅಂತ ಒಂದು ಕ್ಷೇತ್ರ ಇತ್ತು. ಅಲ್ಲೊಬ್ರು ಬಾಳಾಚಾರ್ಯ ಮತ್ತೆ ಭಾಗೀರಥಿಬಾಯಿ ಅಂತ ದಂಪತಿಗಳಿದ್ರು. ಅವರು ಮಳಖೇಡದ ಜಯತೀರ್ಥರ ಟೀಕಾಚಾರ್ಯರ ಸೇವಾ ಮಾಡಿ ಜಯತೀರ್ಥ ಅಂತ ಮಗನನ್ನ ಪಡೆದರು. ಆ ಕಾಲದಲ್ಲಿ ಪ್ರಖ್ಯಾತ ವಿದ್ವಾಂಸರು ಐ.ಜಿ. ವೆಂಕಟರಾಮಾಚಾರ್ಯರು ಅಂತ, ಅವ್ರ ಹತ್ರ ಈ ಬಾಲಕ ಜಯತೀರ್ಥ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು. ಗುರುಗಳು ಒಂದು ಬಾರಿ ಪಲ್ಲಕ್ಕಿ ಏರಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಶಿಷ್ಯ ಜಯತೀರ್ಥ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಂತೆ. ಗುರುಗಳು ತಮ್ಮ ಪಾದಕಿಗಳನ್ನ ಕೊಟ್ಟು ಆ ಶಿಷ್ಯನಿಗೆ ಇದನ್ನು ಧರಿಸು, ಬಿಸಿಲಲ್ಲಿ ಬವಣೆ ಪಡಬೇಡ ಅಂತ ಹೇಳಿದ್ರಂತೆ. ಆದರೆ ಆ ಶಿಷ್ಯ ಗುರುಗಳ ಪಾದಕಿಗಳನ್ನ ತಾನು ಧರಿಸಲಿಲ್ಲ, ಅದನ್ನು ತನ್ನ ತಲೆಯ ಮೇಲೆ ಇಟ್ಕೊಂಡು ಮುನ್ನಡೆದ ಅಂತ ಹೀಗೆ ಕೇಳಿ ಬರ್ತದೆ. ಅಂತ ಗುರುಭಕ್ತಿ ಇತ್ತು ಅವರಿಗೆ. ಆ ಐ.ಜಿ. ವೆಂಕಟರಾಮಾಚಾರ್ಯರೇ ಮುಂದೆ ವ್ಯಾಸ ತತ್ವಜ್ಞರು ಅಂತ ಸನ್ಯಾಸವನ್ನ ಪಡ್ಕೊಂಡು ಮತ್ತಷ್ಟು ವಿಶೇಷ ಸಾಧನೆ ಮಾಡಿದರು ಅಂತ ಕೇಳಿ ಬರ್ತದೆ. ಈ ಐ.ಜಿ. ವೆಂಕಟರಾಮಾಚಾರ್ಯರು ಅವ್ರ ಗುರುಗಳು, ಆ ಗುರುಗಳ ಮಗ ಒಬ್ಬನಿಗೆ ಅಪಮೃತ್ಯು ಯೋಗ ಬಂದಿತ್ತಂತೆ. ಆಗ ಅದನ್ನ ನರಸಿಂಹ ಜಪ ಮಾಡಿ ಈ ಶಿಷ್ಯ ಜಯತೀರ್ಥ, ಮುಂದೆ ಇವರು ಅರಣ್ಯಕಾಚಾರ್ಯ ಆಗಬೇಕಾದವರು, ಇವರು ಅದನ್ನ ಪರಿಹರಿಸಿದರಂತೆ. ಒಂದು ವಾರ ಕಾಲ ಉಪವಾಸ ಮಾಡಿದ್ರು, ಅದರಿಂದ ಬಳಲಿದ್ರು. ಕೊನೆಗೆ ಅಲ್ಲೊಂದಿಷ್ಟು ಪಂಚಾಮೃತ ಇದ್ದುದನ್ನ ಇವರು ಸೇವನೆ ಮಾಡಿ ಮಲಗಿಬಿಟ್ರಂತೆ. ಪಂಚಾಮೃತ ಯಾವುದಂದ್ರೆ ಗುರುಗಳು ದೇವರ ಅಭಿಷೇಕಕ್ಕಾಗಿ ಇಟ್ಕೊಂಡಿದ್ದಂಥ ಪಂಚಾಮೃತ, ಅದು ಅಭಿಷೇಕಕ್ಕಾಗಿ ತಯಾರು ಮಾಡಿ ಇಟ್ಕೊಂಡಿದ್ದಂಥ ಪಂಚಾಮೃತ. ಅದನ್ನ ಇವರು ಕುಡಿದು ಬಿಟ್ರು.
ಆವತ್ತಿನ ಮಾರನೇ ದಿವಸ ಗುರುಗಳು ಪಂಚಾಮೃತ ಅಭಿಷೇಕವೊಂದನ್ನು ಬಿಟ್ಟು ಉಳಿದೆಲ್ಲ ಪೂಜೆಗಳನ್ನು ಕೂಡ ಮಾಡಿ ಮುಗಿಸಿದರು. ಆದರೆ ಆ ಪಂಚಾಮೃತ ಒಂದು ಸಮರ್ಪಣೆ ಭಗವಂತನಿಗೆ ಸಂದಿತ್ತು ಅಂತ ಕೇಳಿ ಬರ್ತದೆ. ಗುರುಗಳು ತಾವು ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಆ ಕೃಷ್ಣನ ಪ್ರತಿಮೆಯ ಬಾಯಿಯಿಂದ ಪಂಚಾಮೃತ ಹೊರಗೆ ಚೆಲ್ಲಿ ಬರ್ತಾ ಇತ್ತಂತೆ. ಅಂತೂ ಶಿಷ್ಯ ಈ ಜಯತೀರ್ಥ ಆ ಪಂಚಾಮೃತವನ್ನ ಏನು ಸ್ವೀಕಾರ ಮಾಡಿದ್ದ, ಅದು ಕೃಷ್ಣ ಪರಮಾತ್ಮನಿಗೆ ಈ ತರ ಸಂದಿತ್ತು ಅಂತ ಗುರುಗಳಿಗೆ ಗೊತ್ತಾಯ್ತು. ಆ ಶಿಷ್ಯನ ಮಹತ್ವವನ್ನು ತಿಳಿದಿದ್ದರಿಂದ ಅವರು ಕೋಪನೂ ಮಾಡ್ಕೊಳ್ಳಿಲ್ಲ ಅಂತ ಹೀಗೆ ಕೇಳಿ ಬರ್ತದೆ. ವಿವಾಹ ಮಾಡಿಕೊಂಡ್ರು ಜಯತೀರ್ಥಾಚಾರ್ಯರು. ಅವರಿಗೆ ಅಡವಿ ಕೃಷ್ಣಾಚಾರ್ಯ ಅನ್ನುವಂಥ ಒಬ್ಬ ಮಗನೂ ಕೂಡ ಜನಿಸಿದ. 12 ವರ್ಷ ಕಾಲ ಮುನವಳ್ಳಿಯಲ್ಲಿ ಅವರು ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಿದ್ರು. ಅನೇಕ ಜನ ಶಿಷ್ಯರಿಗೆ ಪಾಠ ಹೇಳಿದರು ಅಂತ ಕೇಳಿ ಬರ್ತದೆ. 12 ಬಾರಿ ಸುಧಾ ಪಾಠ ಮಾಡಿದರಂತೆ. ಸುಧಾ ಪಾಠ ಮಾಡಿ ಶಿಷ್ಯರಿಗೆ ಮಂಗಳ ಮಾಡಿದ್ರು. ಇವರು ಶಿಷ್ಯರು ಯಾರ್ಯಾರು ಅಂದ್ರೆ, ಒಬ್ಬ ಅವರ ಮಗನೇ ಆದಂಥ ಅಡವಿ ಕೃಷ್ಣಾಚಾರ್ಯ, ಗೋಕಾವಿ ಭೀಮಾಚಾರ್ಯರು ಅಥವಾ ಅನಂತಾದ್ರೀಶಾಚಾರ್ಯ ಅಂತ ಈಗಾಗಲೇ ಒಂದು ಹೆಸರು ಕೇಳಿದ್ವಿ, ಇವರೊಬ್ಬ ಶಿಷ್ಯ. ಮೌದ್ಗರ ಬಾಳಾಚಾರ್ಯ, ಮತ್ತೆ ಮೊರಬದ ಶೇಷಾಚಾರ್ಯ, ಮೊರಬದ ರಾಮಾಚಾರ್ಯ, ಕೌಲಗಿ ವೆಂಕಟಾಚಾರ್ಯ, ಟೊಣಪಿ ಗೋಪಾಲಾಚಾರ್ಯ, ಅಣ್ಣಿಗೇರಿ ಅಣ್ಣಯ್ಯಾಚಾರ್ಯ ಮೊದಲಾದವರು ಇವರು ಶಿಷ್ಯರು. ಬದರಿ ಯಾತ್ರೆಗೆ ಒಂದು ಬಾರಿ ಹೊರಡಬೇಕು ಅಂತ ಇವರು ಸನ್ನದ್ಧರಾದ್ರಂತೆ ಜಯತೀರ್ಥರು. ಆಗ ದಾರಿಯಲ್ಲಿ ಒಂದು ಸರ್ಪ ಅಡ್ಡ ಬಂತಂತೆ. ಮಾರನೇ ದಿವಸ ಹೊರಡೋಣ ಅಂತ ತಯಾರಾದರು. ಆವತ್ತಿನ ದಿವಸದ ಪ್ರಯಾಣ ನಿಲ್ಲಿಸಿದ್ರು. ಮಾರನೇ ದಿವಸ ಹೊರಡೋಣ ಅಂತ ತಯಾರಾದರು. ಮಾರನೇ ದಿವಸ ಮತ್ತೆ ಅದೇ ಸರ್ಪ ಬಂತು. ಅವ್ರನ್ನ ತಡೆಯಿತು, ಬದರಿ ಯಾತ್ರೆಗೆ ಹೋಗುವುದನ್ನು ತಡೆಯಿತು. ಮತ್ತೆ ಜಯತೀರ್ಥರು ಟೀಕಾಚಾರ್ಯರು, ಗುರುಗಳ ಹೆಸರು ಟೀಕಾಚಾರ್ಯ ಹೆಸರು ಜಯತೀರ್ಥನೇ. ಈ ಅಡವಿ ಆಚಾರ್ಯರ ಪೂರ್ವಾಶ್ರಮದ ಹೆಸರು ಕೂಡ ಜಯತೀರ್ಥ ಅಂತಾನೆ. ಹೀಗೆ ಜಯತೀರ್ಥರು ಟೀಕಾಚಾರ್ಯರು ಸರ್ಪರೂಪದಿಂದ ಈ ಶಿಷ್ಯನಿಗೆ ಕಾಣಿಸ್ಕೊಂಡ್ರು. ರಾಜವೇಷದಿಂದೊಮ್ಮೆ, ಯತಿ ರೂಪದಿಂದೊಮ್ಮೆ ಬಂದು ಸ್ವಪ್ನದಲ್ಲಿ ಅವರಿಗೆ ಸುಧಾ ಪಾಠ ಇತ್ಯಾದಿಗಳನ್ನು ಹೇಳಿದರು. ಸುಧಾ ಪ್ರವಚನವನ್ನು ಮಾಡ್ತಕ್ಕಂಥ, ಸುಧಾ ಪಾಠವನ್ನು ಹೇಳಬಲ್ಲಂಥ ಶಿಷ್ಯರ ಪರಂಪರೆಯೊಂದನ್ನು ಸಿದ್ಧಪಡಿಸುವಂತ ಆಜ್ಞೆ ಮಾಡಿದರು. ಬದರಿ ಯಾತ್ರೆಗೆ ನೀನು ಹೋಗುವ ಅಗತ್ಯ ಇಲ್ಲ. ಈ ಬದರಿ ಯಾತ್ರೆಗಿಂತ ನಿನಗೆ ಈ ಜ್ಞಾನ ಕಾರ್ಯ ಬಹಳ ಮುಖ್ಯ ಅಂತ ಹೇಳಿದರು. ನೀನಿರುವಂಥ ಸ್ಥಳದಲ್ಲೇ ನರನಾರಾಯಣರು, ಗಂಗಾ ನದಿ ಮೊದಲಾದವೆಲ್ಲವೂ ಕೂಡ ಸನ್ನಿಹಿತ ಆಗಿರ್ತವೆ. ಅದರಿಂದ ನೀನು ಅಲ್ಲಿ ಹೋಗುವ ಅಗತ್ಯ ಇಲ್ಲ ಅಂತ ಟೀಕಾಚಾರ್ಯರು ಈ ಜಯತೀರ್ಥರಿಗೆ ವರ ಕೊಟ್ರಂತೆ. ಮತ್ತೆ ಆ ಸ್ವಪ್ನದಲ್ಲಿ ಬಂದಂಥ ಸಂಗತಿ ಸತ್ಯವೂ ಆಯಿತು. ಬದರಿನಾರಾಯಣನ ವಿಗ್ರಹ ಅವರಿಗೆ ಸ್ವಪ್ನದಲ್ಲಿ ಲಭ್ಯ ಆಗಿತ್ತು. ಅದನ್ನ ಅವರು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರು. ಅವರಿರುವ ಜಾಗವೇ ಅಡವಿ ಅರಣ್ಯ ಅಂತ ಕರ್ಸ್ಕೊಂಡಿತ್ತು. ಅದರಿಂದ ಅವರಿಗೆ ಅರಣ್ಯಾಚಾರ್ಯ, ಅಡವಿ ಆಚಾರ್ಯ ಅಂತ ಹೆಸರು ಬಂದಿತ್ತು. ಪುರಂದರದಾಸರ ಇದೊಂದು ಹಾಡನ್ನು ಕೇಳಿ ಅವರಿಗೆ ವೈರಾಗ್ಯ ಉದಿಸಿತು. ಮೊದಲಿಂದಲೂ ಅವರು ವಿರಕ್ತರೇ ಆಗಿದ್ರು. 3 ಬಾರಿ ತಮ್ಮಲ್ಲಿರುವ ಸರ್ವಸ್ವವನ್ನು ಕೂಡ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ರು ಅಂತ ಪಂಚರತ್ನ ಕಾವ್ಯದಲ್ಲಿ ಕೇಳಿ ಬರ್ತದಂತ. ಇಂಥ ವೈರಾಗ್ಯ ಅವರಿಗಿತ್ತು. ಗೋವಿಂದಾನಮೋ ಗೋವಿಂದಾನಮೋ ಗೋವಿಂದ ನಾರಾಯಣ, ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದಿ ಧರ್ಮವ ಅಂತ ಪುರಂದರದಾಸರ ಮಾತು. ನಾವು ಪರಲೋಕದ ಯಾತ್ರೆ ಮಾಡ್ಲಿಕ್ಕೆ ಹೊರಟಾಗ ಮಂಚ, ನಮ್ಮ ವೈಭೋಗದ ಸಂಕೇತವಾದಂತಹ ಮಂಚ ಬರೋದಿಲ್ಲ, ಮಡದಿ ಬರೋದಿಲ್ಲ, ಕಂಚಿನ ಅಲಂಕಾರವುಳ್ಳಂತ ಕನ್ನಡಿ ಬರೋದಿಲ್ಲ, ಕಂಚಿನಂತೆ ಹೊಳೆಯುವಂತ ಕನ್ನಡಿ ಬರೋದಿಲ್ಲ. ನಾವೇನು ಕೂಡಿಸಿಟ್ಟಿದ್ದೀವಿ ಸಂಪತ್ತನ್ನ, ಆ ಸಂಪತ್ತು ಕೂಡ ಅಲ್ಲೇನು ಬರೋದಿಲ್ಲ.
ಮುಂಚೆ ಮಾಡಿದ್ರಿ ಧರ್ಮವ, ಆದ್ರಿಂದ ಧರ್ಮಾಚರಣೆ ಮಾಡಿರಿ ಮೊದಲು ಅಂತ ಆ ದಾಸರ ಪದ ನಮ್ಮನ್ನು ಎಚ್ಚರಿಸ್ತದೆ. ಅದು ಒಂದು ಬಾರಿ ಈ ಜಯತೀರ್ಥ ಆಚಾರ್ಯರ ಕಣ್ಣಿಗೆ ಬಿದ್ದಾಗ, ಅದೊಂದು ಹಾಡು ಎಲ್ಲೋ ಕೇಳಿದಾಗ, ಮೂಲತಃ ವಿರಕ್ತರೇ ಆಗಿದ್ರು, ಮನೆಯಲ್ಲಿ ಹೀಗೆ ಕೂತಾಗ ಬೀದಿಯಲ್ಲಿ ಯಾರೋ ಒಬ್ರು ಹಾಡ್ತಿರುವುದು ಅವರಿಗೆ ಕಿವಿಗೆ ಬಿತ್ತು ಅಂತ ಕೇಳಿ ಬರ್ತದೆ. ಅದರಿಂದ ಅವರು ವಿರಕ್ತರಾದರು, ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆದರು. ಸನ್ಯಾಸಿ ಆದ ಮೇಲೆ 23 ವರ್ಷಗಳ ಕಾಲ ವಾಸ ಮಾಡಿದರು ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಸನ್ಯಾಸಿ ಆದಮೇಲೆ 23 ವರ್ಷಗಳ ಕಾಲ ಸನ್ಯಾಸಿ ಅರಣ್ಯದಲ್ಲಿ ವಾಸ ಮಾಡಿದ್ರು, ಅಥವಾ ಒಟ್ಟಾರೆ ಬದರಿ ಕ್ಷೇತ್ರಕ್ಕೆ ಸದೃಶವಾದ ಅರಣ್ಯದಲ್ಲಿ 23 ವರ್ಷ ಕಾಲ ವಾಸ ಮಾಡಿದ್ರು. ಬೇರೆ ಬೇರೆ ಉಲ್ಲೇಖಗಳು ಬರ್ತವೆ ಅಂತ ಕಾಣಿಸ್ತದೆ. ಶಿಷ್ಯರಿಗೆ ಪಾಠಗಳನ್ನೆಲ್ಲ ಮಾಡಿದರು. ಉತ್ತರಾದಿ ಮಠಾಧೀಶರಾದಂತಹ ಸತ್ಯವರ ತೀರ್ಥರಿಂದ ಯತ್ಯಾಶ್ರಮ ದೀಕ್ಷೆ ಪಡೆದರು. 20 ವರ್ಷ ಕಾಲ ಮಾದ್ನೂರಿನಲ್ಲಿ ತಪಸ್ಸಿನಲ್ಲಿ ನಿರತರಾದರು ಅಂತ ಹೀಗೆ ಕೇಳಿ ಬರ್ತದೆ. ಅಲ್ಲೊಂದು ಭಯಂಕರವಾದ ಕ್ಷಾಮ ಬಂದಿತ್ತಂತೆ, ಬರಗಾಲ. ತಮ್ಮ ದೇವರ ಪೀಠದಲ್ಲಿ ಇವರು ತಾಮ್ರದ ನಾಣ್ಯ ಇಟ್ಟಿರ್ತಿದ್ರು, ಅದು ಬಂಗಾರದ ನಾಣ್ಯ ಆಗ್ತಿತ್ತು. ಅದನ್ನು ಮಾರಿ ಸಂಪತ್ತನ್ನು ಗ್ರಹಿಸಿ ಶಿಷ್ಯರ ಪೋಷಣೆಯನ್ನೆಲ್ಲ ಮಾಡಿದರು ವಿಷ್ಣು ತೀರ್ಥರು, ಅರಣ್ಯಕಾಚಾರ್ಯರು ಅಂತ ಕೇಳಿ ಬರ್ತದೆ. ಊರಿನ ಒಬ್ಬ ದೇಸಾಯಿಗೆ ಏನೋ ತೊಂದರೆ ಇತ್ತು. ಊಟ ಮಾಡ್ಲಿಕ್ಕೆ ಕೂತ್ರೆ ಅನ್ನದ ಅಗಳೆಲ್ಲ ಕ್ರಿಮಿಯಾಗಿ ಕಾಣ್ತಿತ್ತು. ಅದನ್ನು ಪರಿಹರಿಸಿದ್ರು ಇವರು. ಒಟ್ಟಾರೆ 60 ವರ್ಷ ಕಾಲ ಅವ್ರು ಬದುಕಿದ್ದು. ನಾವೀಗಾಗಲೇ ಇಸ್ವಿಯನ್ನು ನೋಡಿದ್ದೇವೆ. 1756ರಿಂದ 816ರವರೆಗೆ 60 ವರ್ಷ ಕಾಲದಲ್ಲಿ ಭಾಗವತ ಧರ್ಮದ ಪ್ರಸಾರ ಕಾರ್ಯ ಮಾಡಿದರು. ಭಾಗವತಕ್ಕೆ ವ್ಯಾಖ್ಯಾನ, ಸುಧಾ ಗ್ರಂಥದ ಪಾಠ ಪ್ರವಚನ ಇದನ್ನೆಲ್ಲ ಮಾಡಿದರು. ಹೀಗೆ ಅವರ ಕಾರ್ಯ ಬಹಳ ದೊಡ್ಡದಿದೆ. ಅಧ್ಯಾತ್ಮ ರಸರಂಜನಿ, ಬಿಂಬಸ್ತುತಿ ಮತ್ತೆ ಮುಕ್ತಾಮಾಲ ಅಥವಾ ಗೀತಾ ಸಾರೋದ್ಧಾರ, ಭಾಗವತ ಸಾರೋದ್ಧಾರ ಅಥವಾ ಅದಕ್ಕೆ ಭಾಗವತ ಸಾರ ಅಂತಲೂ ಅಂತಾರೆ. ನ್ಯಾಯಸುಧಾಗೆ ಟಿಪ್ಪಣಿ ಬರೆದ್ರು. ತತ್ವಪ್ರಕಾಶಕ ಟಿಪ್ಪಣಿ, ಷೋಡಶಿ ಚತುರ್ದಶಿ, ಬಿಂಬಾರ್ಪಣೆ ವಿಧಿ, ಮಧ್ವವಿಜಯ ಪ್ರಮೇಯ ಫಲಮಾಲಿಕ, ನ್ಯಾಯಸುಧಾ ಸ್ತೋತ್ರ, ಜಯತೀರ್ಥಾಷ್ಟಕ, ರಮಾಸ್ತೋತ್ರ, ಭಾಗವತ ಧರ್ಮಸ್ತೋತ್ರ, ಅಚ್ಯುತಾನಂತ ಸ್ತೋತ್ರ, ಭಾಗವತ ಧೃತ ಸಾರ, ಸುಮನೋರಂಜನೆ, ಶ್ರೀಕೃಷ್ಣಾಷ್ಟಕ, ಜ್ಞಾನಸ್ನಾನ ವಿಧಿ, ಆಜ್ಞಾಪತ್ರ, ಉಪದೇಶ ಪತ್ರ, ಜಯತೀರ್ಥ ಸ್ತೋತ್ರ, ಮತ್ತೆ ಆತ್ಮಸುಖ ಬೋಧಿನಿ ಪತ್ರಿಕಾ ಅಂತ ಹೀಗೆ ಅನೇಕ ಗ್ರಂಥಗಳನ್ನು ಅವರು ರಚಿಸಿದರು. ಯಸ್ಯ ಪ್ರಚಂಡ ತಪಸ ಶ್ರುತಿಗೀತ ವೃತ್ತಸ್ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತ್ತ ಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣು ತೀರ್ಥ ಮುನಿರಾಣ್ ಮುದ ಮಾತನೋತು ಅಂತ ಅವ್ರ ಬಗ್ಗೆ ಒಂದು ಶ್ಲೋಕ ಕೇಳಿ ಬರ್ತದೆ. ವಿಷ್ಣು ತೀರ್ಥರು ಮಾಡಿದಂತಹ ಪ್ರಚಂಡವಾದ ತಪಸ್ಸನ್ನ ನೋಡಿ ಭಗವಂತನೂ ಕೂಡ ಅವರಿಗೆ ಭಕ್ತವಶನಾದಂಥ ಭಗವಂತ ಅವರಿಗೆ ಅಧೀನನಾದ. ಶ್ರೀಮದ್ ಆಚಾರ್ಯರ ಮಧ್ವಾಚಾರ್ಯರ ಮತ ಎಂಬ ಕ್ಷೀರಸಾಗರಕ್ಕೆ, ಸಮುದ್ರಕ್ಕೆ ಇವರು ಪೂರ್ಣಚಂದ್ರನಂತೆ. ಪೂರ್ಣಚಂದ್ರ ಬಂದಾಗ ಸಾಗರ ಉಕ್ಕೇರಿದಂತೆ ವಿಷ್ಣು ತೀರ್ಥರ ವ್ಯಾಖ್ಯಾನಗಳ ಮೂಲಕ ಆಚಾರ್ಯರ ಮತ ಅನ್ನುವಂಥ ಒಂದು ಸಮುದ್ರ ಇವತ್ತು ಉಕ್ಕೇರಿ ನಿಂತಿದೆ. ಅಂಥ ವಿಷ್ಣು ತೀರ್ಥ ಮುನಿಗಳು ನಮಗೆ ಸಂತೋಷ ಕೊಡಲಿ ಅಂತ ಶ್ಲೋಕದ ಅರ್ಥ. ಹೀಗೆ ವಿಷ್ಣು ತೀರ್ಥರ ಆ ಕಥೆಯನ್ನು ಕೂಡ ಬೇರೆ ಬೇರೆ ಗ್ರಂಥಗಳಿಂದ, 2-3 ಗ್ರಂಥಗಳನ್ನು ನಾನು ಕೂಡ ನೋಡಿದ್ದೆ. ಹಾಗೆ ಪುರಾಣಿಕಾಚಾರ್ಯರು ಮಾಡಿದಂತಹ ಕನ್ನಡದ ಅನುವಾದದ ಆರಂಭದಲ್ಲಿ ಅವರೇನು ವಿಷ್ಣು ತೀರ್ಥರ ಕಥೆ ಕೊಟ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಮುಖ್ಯವಾಗಿ ಆಧರಿಸಿ ವಿಷ್ಣು ತೀರ್ಥರ ಕುರಿತಾಗಿ, ಅವರ ಜೀವನದ ಕುರಿತಾಗಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇನ್ನು ಮುಂದಿನ ಭಾಗಗಳಲ್ಲಿ ಆ ಭಾಗವತ ಸಾರೋದ್ಧಾರದ
ಅನುವಾದ, ಕನ್ನಡದ ಅನುವಾದ ಪುರಾಣಿಕಾಚಾರ್ಯ ಮಾಡಿದ್ದೇನಿದೆ ಅದೆಲ್ಲವನ್ನು ಗಮನಿಸಿ ಭಾಗವತ ಸಾರೋದ್ಧಾರದ ಪ್ರವಚನವನ್ನು ಹೇಳುವ ಪ್ರಯತ್ನ ಮಾಡ್ತೇನೆ.